ಅರ್ವಮ್ಮ, ನಮ್ಮನ್ನು ಯಾಕೆ ಬರಕ್ಕೆ ಹೇಳಿದ್ರಿ ಅಂತ ಗೊತ್ತಾಗಿಲ್ಲ. ನಾನು ಕೊಟ್ಟಿದ್ದ ಕೆಲಸ ಹೇಗೆ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋದಿಕ್ಕೆ. ಯಾವ ಕೆಲಸ ಅಮ್ಮ? ವಿರಾಜ್ಗೆ ಜವಾಬ್ದಾರಿ ಕೊಟ್ಟಿದ್ದೀರಾ, ಅವನದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾನ? ಎಷ್ಟು ಜವಾಬ್ದಾರಿ ಕೊಟ್ಟರು ಅಷ್ಟೇನೆ. ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಿದ್ದೀರಾ ಅಲ್ವಾ ಮಾವ? ಹೌದಾ ಮಿಥಿಲಾ? ಹೌದು ಅರ್ವಮ್ಮ, 2-3 ಪ್ರಾಜೆಕ್ಟ್ಗಳನ್ನ ಅವನೇ ಖುದ್ದಾಗಿ ನೋಡ್ಕೊಳ್ತಾ ಇದ್ದಾನೆ. ನಿನ್ನೆ ಎಲ್ಲ ಕೈಗೇನೆ ಸಿಕ್ಕಿರಲಿಲ್ಲ, ಅಷ್ಟು ಬ್ಯುಸಿ ಇದ್ದ. ಹೌದೌದು, ನೋಡೋಕ್ಕೂ ಸಿಗ್ತಿರ್ಲಿಲ್ಲ. ಹೌದು, ಅಂದರೆ ಅಷ್ಟೊಂದು ಬ್ಯುಸಿಯಾಗಿದ್ದ ಅಂತ ಹೇಳ್ತಾ ಇದ್ದೀನಿ. ಮಿಥಿಲಾ, ನೀನು ಹೊರಡಮ್ಮ. ಏ ರಂಜಿತ್, ನೀನಿರು. ಮಿಥಿಲಾ ಮಾತ್ರ ಹೊರಡ್ಲಿ. ಅರ್ವಮ್ಮ, ಅದು ಹೋಗು, ಪರವಾಗಿಲ್ಲ. ಮಗನ ಹತ್ರ ತುಂಬಾ ಮಾತಾಡೋದಿದೆ. ಹೇಳೋಕೆ ಮಾವಂಗೆ ಏನು ಇಲ್ಲದೆ ಇದ್ರು ಇಲ್ಲದೆ ಇರೋದನ್ನ ಹೇಳಕ್ಕೆ ಅವ್ರಿಗೆ ಬರುತ್ತೆ. ಅರುಂಧತೀಗ ಅವ್ರ ಮಾತನ್ನ ನಂಬ್ತಾಳೆ. ರಿಯಾ ಮೇಡಮ್, ಏನಾಯ್ತು? ಮಲ್ಲಿ, ನೀ ಇಷ್ಟ ಸಖತ್ತಾಗಿ ಡಾನ್ಸ್ ಮಾಡ್ತೀಯಾ? ಅಯ್ಯೋ, ಅದೆಲ್ಲ ಏನೂ ಇಲ್ಲ ಮೇಡಮ್, ಸಾಂಗ್ ಚೆನ್ನಾಗಿತ್ತು ಅಷ್ಟೇ. ಬನ್ನಿ, ಈಗ ನಿಮಗೂ ಹೇಳ್ಕೊಡ್ತೀನಿ. ಮಲ್ಲಿ, ನಂಗೆ ಸ್ವಲ್ಪ ಈಸಿ ಆಗಿರೋದು ಹೇಳ್ಕೊಡು. ನಿಮ್ಮ ಕೈಲೂ ಆಗುತ್ತೆ, ಮಾಡಿ ಮೇಡಮ್, ನನ್ನ ಜೊತೆ ಮಾಡಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಮಲ್ಲಿ, ಇಷ್ಟೇನಾ? ನೆಕ್ಸ್ಟ್ ಏನು? ಮಲ್ಲಿ, ಏನಾಯ್ತು? ಯಾಕೆ ನಿಲ್ಲಿಸ್ದೆ? ಕಂಟಿನ್ಯೂ ಮಾಡು. ಅದು ಮೇಡಮ್, ಸರಿಯಾದ ಟೈಮ್ಗೆ ಬಂದ್ರಿ ಸಾಸ್. ನೀವೇ ನಮ್ಗಿವತ್ತು ಜಡ್ಜು. ಯಾವ ಸ್ಟೆಪ್ ಇಂಪ್ರೂವ್ ಆಗಬೇಕು, ಎಲ್ಲ ಎಕ್ಸ್ಪ್ರೆಷನ್ ಕೊಡಬೇಕು ಅಂತ ನೀವೇ ಹೇಳಿ. ಶ್ಯೂರ್. ಆದರೆ ನೀವು ಮಾಡ್ತಿರೋ ಡ್ಯಾನ್ಸಲ್ಲಿ ಎಲ್ಲ ಪರ್ಫೆಕ್ಟ್ ಆಗೇ ಇದೆ. ನಾಟ್ ಬ್ಯಾಡ್ ಮಲ್ಲಿ. ನಿಂಗೆ ಬರ್ದಿರೋ ಕೆಲಸನೇ ಇಲ್ಲ ಅಲ್ವಾ? ಹಾಗಾದ್ರೆ ನಾನು ವಿಡಿಯೋ ಮಾಡ್ಕೋತೀನಿ. ಪ್ರಾಕ್ಟೀಸ್ ಟೈಮಿಗೆ ಬೇಕಾಗತ್ತೆ. ವಿಡಿಯೋನಾ? ಹಾ, ಸೋಷಿಯಲ್ ಮೀಡಿಯಲ್ಲಿ BTS ಹಾಕಕ್ ಬೇಕಲ್ವಾ? BTS BTS ಅಂದ್ರೆ ಬಿಹೈಂಡ್ ದ ಸೀನ್ಸ್, ತೆರೆಮರೆಯ ಹಿಂದೆ. ಅದೇನು ಮಾಡ್ತೀಯೋ ಕೊಡಿಲಿ, ನಾನೇ ರೆಕಾರ್ಡ್ ಮಾಡ್ತೀನಿ. ಮಲ್ಲಿ, ನಾನಿಲ್ಲಿ ಇಲ್ಲ ಅಂತ ಹೇಳ್ಕೊಂಡು ನೀನು ಡಾನ್ಸ್ ಮಾಡಬೇಕು, ಸರಿನಾ? ಸ್ಟಾರ್ಟ್. ಹಾಂ, ರೆಡಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ ಫೀಲಿಂಗ್ ತೂರಿ ನೀವು ಡಾನ್ಸ್ ಮಾಡ್ತೀರಿ? 1 ನಿಮಿಷ, ಈಗಲೇ ಬರ್ತೀನಿ. ಕಂಟಿನ್ಯೂ. ಮಿಥಿಲಾ, ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಆಲ್ ಗುಡ್? ಇಲ್ಲ ಶಾಸ್, ಅರುವಮ್ಮನ ಹತ್ರ ಮಾವ ಏನು ಮಾತಾಡ್ತಾರೋ ಅಂತ ಭಯ ಆಗ್ತಿದೆ. ರಂಜಿತ್ ಅಣ್ಣ ಹತ್ರನಾ? ಯಾವ ವಿಷಯ? ಅರುವಮ್ಮ ವಿರಾಜ್ ಬಗ್ಗೆ ಕೇಳ್ತಾ ಇದ್ರು. ನಾನು ಏನೋ ಹೇಳಿ ಮ್ಯಾನೇಜ್ ಮಾಡೋಣ ಅಂತಿದ್ದೆ, ಆದರೆ ಮಾವ... ವೇಟ್ ಅ ಮಿನಿಟ್. ವಿರಾಜ್ ಬಗ್ಗೆ ಕೇಳೋದಾಗಿದ್ರೆ
ವಿರಾಜ್ನೇ ಡೈರೆಕ್ಟಾಗಿ ಕೇಳ್ಬೋದಿತ್ತಲ್ವಾ? ಅಣ್ಣನ ಹತ್ರ ಯಾಕೆ ಕೇಳಿದ್ರು? ಈ ಅಮ್ಮಂದು ಯಾಕೋ ಬರ್ತಾ ಬರ್ತಾ ಅತಿ ಆಯ್ತು. ಇದನ್ನ ಕ್ವೆಶನ್ ಮಾಡದೆ ನಾನಿರಲ್ಲ. ಶಾಸ್, ಎಲ್ಲಿ ಸ್ವಿಚ್ ಒತ್ತಿದ್ರೆ ಎಲ್ಲಿ ಬಲ್ಬ್ ಆನ್ ಆಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ನೀ ಬಲ್ಬ್ ಬಸ್ಟ್ ಆಗುತ್ತಾ ಬರ್ನ್ ಆಗುತ್ತಾ ಕಾದು ನೋಡ್ಬೇಕು. ಈಗ ಹೇಳು, ವಿರಾಜ್ ನಿಜವಾಗ್ಲೂ ಕೆಲಸ ಮಾಡ್ತಿದ್ದಾನಾ? ಕೆಲಸ ಏನು ಮಾಡ್ತಾನೋ ಏನೋ. ಸರಿಯಾಗಿ ಬಿಡಿಸಿ ಹೇಳು. ಒಟ್ಟಾಗಿ ಮಾತಾಡಿ ನನ್ನ ಟೈಮು ನಿನ್ನ ಟೈಮು ವೇಸ್ಟ್ ಮಾಡಬೇಡ. ಅಮ್ಮ, ಯಾವಾಗ ಅವ್ನ ಕ್ಯಾಬಿನಿಗೆ ಹೋದ್ರೋ ಅವ್ನ ಕ್ಯಾಬಿನಲ್ಲಿ ಇರೋದೇ ಇಲ್ಲ. ಇಡೀ ಆಫೀಸೇ ಅವಂದು. ಎಲ್ಲಾದರೂ ಕೂತು ಕೆಲಸ ಮಾಡ್ತಿರಬಹುದು. ಹೇಳಿದ ಕೆಲಸನ ಮಾಡ್ತಾನೋ ಇಲ್ವೋ? ಮಾಡ್ತಾನೆ. ಅಷ್ಟು ಸಾಕು. ಕೊಟ್ಟಿರೋ ಕೆಲಸನ ಮಾಡ್ತಾ ಇದ್ದಾನೆ ಅಂದರೆ ಜವಾಬ್ದಾರಿ ತಗೋತಾ ಇದ್ದಾನೆ ಅಂತಾನೆ ಅರ್ಥ. ಅಷ್ಟೇ ಸಾಕಮ್ಮ. ನಾವೇನು ನಮ್ಮ ಸ್ಟೇಟಸ್ ಏನು ಅಂತ ಅರ್ಥ ಮಾಡ್ಕೊಂಡು ಅವ್ನು ಕೆಲಸ ಮಾಡಬೇಕು ತಾನೆ. ಏನಾದರೂ ಬೇಕಿದ್ರೆ ಆಫೀಸಲ್ಲಿ ಕ್ಲರ್ಕು ಅಸಿಸ್ಟೆಂಟು ಇದಾರಲ್ವಾ, ಅವ್ರನ್ನ ಕರಿಬೇಕು ತಾನೆ. ಹೌದು. ಆದ್ರೆ ನಿನ್ ಮುದ್ದಿನ ಮೊಮ್ಮಗ ಅವ್ರ ಕೆಲಸ ಅವನೇ ಮಾಡ್ತಾನೆ. ಯಾವ್ದಾದ್ರು ಎಂಪ್ಲಾಯೀಸು ಬಿಕ್ಕಳಿಸಿದ್ರೆ ಸಾಕು, ಅವನೇ ಹೋಗಿ ನೀರು ಕೊಡ್ತಾನೆ. ರಂಜಿತ್, ಇಂಥ ಸಿಲ್ಲಿ ವಿಷಯಗಳನ್ನೆಲ್ಲ ಹೇಳಬೇಡ. ಅದು ಹೇಗೆ ಸಿಲ್ಲಿ ವಿಷಯ ಅಮ್ಮ? ಬಾಸ್ಗೂ ಎಂಪ್ಲಾಯೀಸ್ಗೂ ಒಂದು ಅಂತರ ಇರಬೇಕು ತಾನೆ. ಆದ್ರೆ ನಮ್ಮ ವಿರಾಜ್ಗೆ ಅದಿಲ್ಲ. ಎಲ್ರಿಗೂ ಒಳ್ಳೆ ಅಣ್ಣ ತಮ್ಮನ ಥರ ಇದ್ದಾನೆ. ಹೀಗೆ ಆದ್ರೆ ನಾಳೆ ಇವನು ಓನರು ಅಂತ ಒಬ್ರು ರೆಸ್ಪೆಕ್ಟ್ ಕೊಡಲ್ಲ ಅಷ್ಟೇ. ಒಳ್ಳೆ ಬಾಸ್ ಅನ್ಸ್ಕೊಳ್ಳೋ ಶೋಕಿಗೆ ಎಂಪ್ಲಾಯೀಸ್ ಲೆವೆಲ್ಗೆ ಇಳಿದು ಕೆಲಸ ಮಾಡ್ತಾನೆ. ಅದು ಬಿಡಿ, ಮೊನ್ನೆ ಪ್ರೊಡಕ್ಷನ್ ಯೂನಿಟಿಗೆ ಕಳಿಸಿದಾಗ ಏನಾಯ್ತು ಗೊತ್ತಾ? ಏನಾಯ್ತು? ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಎಂಪ್ಲಾಯೀಸ್ ಜೊತೆ ಕುತ್ಕೊಂಡು ಹರಟೆ ಹೊಡ್ಕೊಂಡು ಊಟ ಮಾಡ್ತಾ ಇದ್ದ. ಅವ್ರ ತಟ್ಟೆಲ್ಲಿ ಇರೋದು ನೀವು ಕೊಟ್ರೆ ಚಪ್ಪರಿಸ್ಕೊಂಡು ತಿಂತಾ ಇದ್ದ. ಏನ್ ಹೇಳ್ತಾ ಇದೀಯಾ? ಅದನ್ನೆಲ್ಲ ಮಾಡಿದ್ದು ನಮ್ ವಿರಾಜ? ಹೌದಮ್ಮ, ನಿಮ್ಮ ವಿರಾಜೆ. ಅವನಿಗೆ ಕುರ್ಚಿ ಮೇಲೆ ಕುತ್ಕೊಂಡು ದರ್ಬಾರ್ ಮಾಡೋ ಕೆಪಾಸಿಟಿ ಇಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಒಂದು ಲೇಬರ್ ಯೂನಿಯನ್ಗೆ ಮ್ಯಾನೇಜರ್ ಆಗ್ಬೋದು ಅಷ್ಟೇ ಅವನು. ಇಲ್ಲ, ಅವನು ನನ್ನ ಮೊಮ್ಮಗ. ಗುರಿ ಮೇಲೆ ಏರೋದಿಕ್ಕಿರ್ಬೇಕೆ ಹೊರತು ಕೆಳಗಿಳಿಯೋ ಕಡೆ ಅಲ್ಲ. ಅವನನ್ನ ಸರಿಯಾದ ದಾರಿಗೆ ತರಲೇಬೇಕು.